ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ FDA ಪ್ರಥಮ ದರ್ಜೆ ಸಹಾಯಕರು ಇವರ ಸಂಬಳ ಹೊಸ ವೇತನ ಆಯೋಗದ ಪ್ರಕಾರ 2024 ಆಗಸ್ಟರ ನಂತರ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಕ್ಲೀನಾಗಿ ಡಿಟೇಲಾಗಿ ಇವತ್ತು ಚರ್ಚೆ ಮಾಡೋಣ. ಸೊ ಬನ್ನಿ ಹಾಗಾದರೆ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕೊಟೇಶನ್ನ ಡಿಸ್ಕಸ್ ಮಾಡ್ತೀವಿ. ಆ ಕೊಟೇಶನ್ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸೊ ನೋಡಿ, ಸಕ್ಸಸ್ ಈಸ್ ನಾಟ್ ಎ ಫೈನಲ್. ಯಶಸ್ಸು ಅಂತಕ್ಕಂಥದ್ದು ಅಂತಿಮವಲ್ಲ. ಸೊ ಫೈಲ್ಯೂರ್ ಈಸ್ ನಾಟ್ ಎ ಫ್ಯಾಟಲ್ ಅಂತ ಹೇಳಿದ್ರೆ, ವೈಫಲ್ಯ ಅಂತಕ್ಕಂಥದ್ದು ವಿಫಲರಾಗತಕ್ಕಂಥದ್ದು ಮಾರಕವಲ್ಲ. ಅಂದರೆ ಏನು? ಸಕ್ಸಸ್ ಈಸ್ ನಾಟ್ ಎ ಫೈನಲ್ ಅಂದರೆ ಸೊ ಯಶಸ್ಸು ಅಂತಿಮವಲ್ಲ, ವೈಫಲ್ಯ ವಿಫಲವಾಗೋದು ಮಾರಕವಲ್ಲ. ಹಾಗಾದರೆ ಇಟ್ ಈಸ್ ದಿ ಕರೇಜ್ ಟು ಕಂಟಿನ್ಯೂ ದ್ಯಾಟ್ ಕೌಂಟ್ ಅಂತಕ್ಕಂಥದ್ದು. ಸೊ ಆ ಹಾದಿಯಲ್ಲಿ ಇರ್ತಕ್ಕಂಥದ್ದು, ಆ ರೂಟಲ್ಲಿ ಸಕ್ಸಸ್ ಫೈಲ್ಯೂರ್ ಅಂತಕ್ಕಂಥದ್ದು ಕಾಮನ್ನು ನೀವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡ್ರೆ ಅದನ್ನು ಆ ಫಾರ್ಮಲ್ಲಿ ಇರ್ತಕ್ಕಂಥದ್ದು, ಆ ಹಾದಿಯಲ್ಲಿ ಇರ್ತಕ್ಕಂಥದ್ದು ಅದು ಇರೋದಕ್ಕೆ ಧೈರ್ಯ ಬೇಕು ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಅರ್ಥ ಆಯ್ತಾ? ವಿನ್ಸ್ಟನ್ ಚರ್ಚಿಲ್ ಅಂತಕ್ಕಂಥವ್ರು ಇದನ್ನು ಹೇಳಿರ್ತಕ್ಕಂಥದ್ದು ಅರ್ಥ. ತುಂಬ ಇಂಪಾರ್ಟೆಂಟು, ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂತಹ ಕೊಟೇಶನ್ ಇದು ಆಗಿರುತ್ತೆ. ಹಾಗಾದರೆ ಗೆಳೆಯರೆ, ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ನಾವು ನಿಮಗೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ KSP ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತು ನಮ್ಮ ಜಾಬ್ ಕಾರ್ಟ್ ಅಂತಕ್ಕಂಥ ಚಾನಲ್ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಜಾಬ್ ಕಾರ್ಟ್ ಅಂತಕ್ಕಂಥದ್ದು. ಸೊ ಆಲ್ ಓವರ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ಸೊ ಪ್ರೈವೇಟ್ ಜಾಬ್ಸ್, ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಜಾಬ್ಸ್ ಅಂದರೆ IT ಸೆಕ್ಟರಲ್ಲಿ ಇರತಕ್ಕಂಥ ಜಾಬ್ಸು, ಮತ್ತು ಇನ್ನಿತರ ಉನ್ನತ ದರ್ಜೆಯ ಹೈ ಸ್ಯಾಲ್ರಿ ಪೇಯಿಂಗ್ ಸೊ ಜಾಬ್ಸು ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ನೀವು BA ಆಗಿರಲಿ, BSc ಆಗಿರಲಿ, BCom ಆಗಿರಲಿ, BBM, ಎನಿ ಡಿಗ್ರಿ MSc, MCom, ಏನು ಬೇಕಾದರೂ ನೀವು ಓದಿದ್ರೂ, ಲೈಕ್ ಮಾಸ್ಟರ್ಸ್ ಓದಿದ್ರೂ ಓಕೆ. ಬಟ್ ನಿಮಗೆ ಪ್ರಾಪರ್ ಆಗಿರತಕ್ಕಂಥ ಗೈಡೆನ್ಸ್ ಮೂಲಕ ಒಂದು ಉನ್ನತ ಮಟ್ಟದ ಹುದ್ದೆಯಲ್ಲಿ ನೀವು ಸೇರ್ಕೋಬೋದು. ಸುಮ್ಮನೆ ಯಾಕೆ 10,000 12,000ಕ್ಕೆಲ್ಲ. ಸೊ ಕೆಲವೊಬ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ, ಕೆಲವೊಬ್ಬರು ಸುಮ್ಮನೆ 10,000 15,000 MSc MCom ಮಾಡ್ಕೊಂಡು ಮಾಡ್ತಾ ಇರ್ತೀರಾ. ಬೇಡ, ಅಂಥದ್ದೇನು ಬೇಡ. ಸೊ ಪ್ರತಿಯೊಬ್ಬರಿಗೂ ಒಂದು ಉನ್ನತ ಮಟ್ಟದ ಜಾಬ್ ಸಿಗಲಿಕ್ಕೆ ಯಾವ ರೀತಿ ಗೈಡೆನ್ಸ್ ಬೇಕು ಅಂತಕ್ಕಂಥದ್ದು ನಮ್ಮ ಈ ಜಾಬ್ ಕಾರ್ಟ್ ಚಾನಲಲ್ಲಿ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಅದರಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆದರೆ, 1,000 ಜನ ಸಬ್ಸ್ಕ್ರೈಬರ್ಸ್ ಆದರೆ ಈ ಮೈಲ್ ಸ್ಟೋನ್ನ ಅಚೀವ್ ಮಾಡ್ಕೊಳ್ಳಿಕ್ಕೆ ಬೇಗ ಸೊ ಹೆಲ್ಪ್ ಮಾಡಿ. ಆನಂತರ ನೋಡಿ, ನಿಮಗೆ ಅದರಲ್ಲಿ ಒಳ್ಳೆ ಕಂಟೆಂಟ್ ಸಿಗ್ತಾ ಇರುತ್ತೆ. ಆ ಚಾನಲ್ನ ಲಿಂಕ್ ಈ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ತುಂಬ ಇಂಪಾರ್ಟೆಂಟು. ಸೊ ನಿಮ್ಗೆಲ್ರಿಗೂ ಒಂದು ಉಪಯೋಗ ಆಗ್ತಕ್ಕಂಥ ಮಾಹಿತಿ ಅದಾಗಿರುತ್ತೆ. ಸೊ ಹಾಗಾದರೆ ಗೆಳೆಯರೆ, ಇವತ್ತಿನ ಈ ವಿಷಯಕ್ಕೆ ನಾವು ಡೈರೆಕ್ಟಾಗಿ ಬರೋಣ. ಸೊ ಏನಪ್ಪ ಅಂತ ಹೇಳಿದ್ರೆ, ಗೊತ್ತಿದೆ ಅಲ್ವಾ, ಸೊ ನಾವು FDA ಸ್ಯಾಲ್ರಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀವಿ. FDA ಸ್ಯಾಲ್ರಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಬೇಕಾದ್ರೆ ಅದರಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಮೂಲ ವೇತನ ಎಷ್ಟಾಗುತ್ತೆ. ಸೊ ಇಲ್ಲೂ ಸಮೇತ ಸೇಮು ಡೀಟೇಲ್ಸು, ವಲಯ, A ವಲಯ, B ವಲಯ, C ವಲಯ ಅಂತಕ್ಕಂಥ ವಲಯಗಳ ಸೊ ಡಿವೈಡ್ ಆಗಿರುತ್ತೆ. ಈ ವಲಯ A ವಲಯ ಅಂತ ಹೇಳಿದ್ರೆ ಸೊ ಬ್ಯಾಂಗ್ಳೂರ್ ಸಿಟಿ, ಬ್ಯಾಂಗ್ಳೂರ್ ಡಿಸ್ಟಿಕ್ ಆಗಿರುತ್ತೆ. B ವಲಯ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಮೈಸೂರು, ಮಂಗಳೂರು, ಸೊ ಬೆಳಗಾಮು, ಹುಬ್ಳಿ ಧಾರವಾಡ ಇವೆಲ್ಲ ಬರ್ತವೆ. C ವಲಯ ಇನ್ನಿತರ ಜಿಲ್ಲೆಗಳು ಕರ್ನಾಟಕದಲ್ಲಿರತಕ್ಕಂಥವು. ಸೊ ಮೂಲ ವೇತನ 44,425 ರೂಪಾಯಿ. ಯಾರಿಗೆ? ಸೊ A ವಲಯದವ್ರಿಗೂ ಆಗಿರಲಿ, B ವಲಯದವ್ರಿಗೂ ಆಗಿರಲಿ, C ವಲಯದವ್ರಿಗೂ ಸೇಮ್ ಮೂಲ ವೇತನ ಆಗಿರುತ್ತೆ. ಬೇಸಿಕ್ ಪೇ ಅಂತ ಕರಿತೀವಿ. ಅರ್ಥ ಆಯ್ತಾ? ಬೇಸಿಕ್ ಪೇ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಡಿಯರ್ನೆಸ್ ಅಲೋವೆನ್ಸ್ ಅಂತ ಕರಿತೀವಿ, DA ಅಂತ ಕರಿತೀವಿ. 10.75 ಅಂತಕ್ಕಂಥದ್ದು. ಸೊ ಇಲ್ಲ, ಇದು 10.75 ಅಲ್ಲ, 8.5 ಅಂತ ಬರುತ್ತೆ. 8.5%. ಓಕೆ. ಸೊ DA ಇಲ್ಲಿ 8.5% ಕೊಡ್ತಾರೆ. ಸೊ ಇಲ್ಲಿ ನೋಡಿ 3,776 ಮೂವರೆಗೂ, A ವಲಯ, B ವಲಯ, C ವಲಯದವ್ರಿಗೆ. ಸೊ ಮತ್ತು ಹೌಸ್ ರೆಂಟಲ್ ಅಲೋವೆನ್ಸ್ ಅಂತಕ್ಕಂಥದ್ದು 20%. ಯಾರಿಗೆ? ಸಿಟಿನಲ್ಲಿ ಕೆಲಸ ಮಾಡೋರಿಗೆ, ಬೆಂಗಳೂರು ನಗರ ಅವರಿಗೆ. 15% ನಾನು ಆಗಲೇ ಹೇಳಿದೆ ಅಲ್ಲ, B ವಲಯದಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ 15%.
ಇನ್ನಿತರ 7.5%. ನಗರ ಪರಿಹಾರ ಭತ್ಯೆ ಅಂತಕ್ಕಂಥದ್ದು ಎ ವಲಯಕ್ಕೆ 750 ರೂಪಾಯಿ ಕೊಡ್ತಾರೆ, ಬಿ ವಲಯಕ್ಕೆ 600 ರೂಪಾಯಿ ಕೊಡ್ತಾರೆ, ಸಿ ವಲಯಕ್ಕೆ ಕೊಡಲ್ಲ. ಮೆಡಿಕಲ್ ಅಲವೆನ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕಾಮನ್, 500 ರೂಪಾಯಿ ಅಂತಕ್ಕಂಥದ್ದು. ಗ್ರಾಸ್ ಸ್ಯಾಲ್ರಿ ಇವೆಲ್ಲ ಸೇರಿಸ್ಕೊಂಡು ಗ್ರಾಸ್ ಸ್ಯಾಲ್ರಿ ಅಂತ ಕೊಡ್ತಾರೆ. ಆ ಗ್ರಾಸ್ ಸ್ಯಾಲ್ರಿ ಎಷ್ಟಾಗಿರುತ್ತಪ್ಪ ಅಂತ ಹೇಳೋದಾದರೆ, ಸೊ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಿದೆ, 58,336 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಅಂತಕ್ಕಂಥದ್ದು. ಅಂದರೆ ಯಾವುದೇ ಡಿಡಕ್ಷನ್ ಕಡಿತಗಳಿಲ್ಲದೆ ನಮಗೆ ಸಿಗ್ತಕ್ಕಂಥ ಸ್ಯಾಲ್ರಿ ಎಷ್ಟಪ್ಪ ಅಂತ ಹೇಳಿದ್ರೆ 58,336 ರೂಪಾಯಿ. ಅದೇ ರೀತಿ ಬಿ ವಲಯದಲ್ಲಿ 55,965 ರೂಪಾಯಿ, ಸಿ ವಲಯದವ್ರಿಗೆ 52,033 ರೂಪಾಯಿ. ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ಕರಿತೀವಿ, ಪ್ರೊಫೆಷ್ನಲ್ ಟ್ಯಾಕ್ಸು 200 ರೂಪಾಯಿ ಸಿಗುತ್ತೆ, ಬಿ ವಲಯದವ್ರಿಗೂ 200 ರೂಪಾಯಿ, ಸಿ ವಲಯದವ್ರಿಗೂ 200 ರೂಪಾಯಿ ಸಿಗುತ್ತೆ. ಗ್ರೂಪ್ ಇನ್ಸೂರೆನ್ಸ್ ಅಂತಕ್ಕಂಥದ್ದು 480 ರೂಪಾಯಿ. ಸೊ ಮತ್ತು ಈ ಬಿ ವಲಯದವ್ರಿಗೂ 480 ರೂಪಾಯಿ, ಸಿ ವಲಯದವ್ರಿಗೂ 480 ರೂಪಾಯಿ. NPS ಅಂತಕ್ಕಂಥದ್ದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ. ಸೊ ಅದು 4,820 ರೂಪಾಯಿ ಕಟ್ಟಾಗುತ್ತೆ. ವಲಯ ಎ ಆಗಿರಲಿ, ಬಿ ಆಗಿರಲಿ, ಸಿ ಆಗಿರಲಿ, ಇವೆಲ್ಲ ಕಾಮನ್ನು. ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಿರಲಿ, ಗ್ರೂಪ್ ಇನ್ಸೂರೆನ್ಸ್ ಆಗಿರಲಿ, NPS ಆಗಿರಲಿ, ಅರ್ಥ ಆಯ್ತಾ, KGID ಅಂತ ಕರ್ನಾಟಕ ಗ್ರೂಪ್ ಇನ್ಸೂರೆನ್ಸ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಸೊ ಇವೆಲ್ಲ ಸೇಮ್, ಈ ಮೂರು ಇದೆಲ್ಲ ಎಲ್ಲರಿಗೂ ಸೇಮ್. ವಲಯ ಎ, ಬಿ, ಸಿ ಎಲ್ಲರಿಗೂ ಸೇಮ್ ಇದು. ಇವೆಲ್ಲ ಕಡಿತಗಳು ಎಷ್ಟಪ್ಪ ಅಂದರೆ 9,664 ರೂಪಾಯಿ ಗ್ರಾಸಲ್ಲಿ ಕಡಿತ ಆದರೆ. ಸೊ ಎ ವಲಯದವ್ರಿಗೆ 48,672 ಸಿಕ್ಕಿದ್ರೆ, ಬಿ ವಲಯದವ್ರಿಗೆ 46,301 ರೂಪಾಯಿ ಸಿಗುತ್ತೆ, ಸಿ ವಲಯದವ್ರಿಗೆ 42,369 ರೂಪಾಯಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇದಾಗಿತ್ತು FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಪ್ರಥಮ ದರ್ಜೆ ಸಹಾಯಕರು ಅಂತ ಕರಿತಾರೆ. KPSC ಕಂಡಕ್ಟ್ ಮಾಡುತ್ತೆ ಎಕ್ಸಾಮ್ಸ್ನ. ಹಾಗಾದರೆ ಗೆಳೆಯರೆ, ಇವತ್ತಿನ ಸೆಷನ್ನಲ್ಲಿ ನೀವು FDAಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಯಾಲ್ರಿ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ಸೊ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ ಬೇರೆ ಜಾಬ್ಸ್ನ ಸ್ಯಾಲ್ರೀಸ್ ಬಗ್ಗೆ ಒಂದೊಂದನ್ನೇ ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಮ್ಮ ಹೊಸ ಜಾಬ್ ಕಾರ್ಡ್ ಚಾನಲ್ ಇದೆಯಲ್ಲ, ಅದನ್ನು 1000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಈ KSP ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.